ಹಾಯ್ ಮಕ್ಳೇ, ಇನ್ನೇನು ಎಕ್ಸಾಮ್ಸ್ ತುಂಬಾ ಹತ್ರ ಬರ್ತಾ ಇದೆ. ಬಟ್ ಚಾಪ್ಟರ್ ವೈಸ್ ವೇಟೇಜ್ ಇನ್ನೂ ಕೆಲವೊಬ್ಬರಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಆಮೇಲೆ ಚಾಪ್ಟರ್ ಹೆಂಗ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಐಡಿಯಾ ಇನ್ನೂ ಗೊತ್ತಿಲ್ಲ ನಿಮಗೆ. ಸೊ ಅದಕ್ಕಾಗಿ ನಾನು ನಿಮಗೋಸ್ಕರ ಈ ವಿಡಿಯೋ ತಂದಿದ್ದು. ಗಮನ ಇಟ್ಟು ಕೇಳಿ, ಯಾವ್ಯಾವ ಚಾಪ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ಯಾವ ಚಾಪ್ಟರ್ ಎಷ್ಟು ಈಸಿ ಇದೆ ಅಂತ ನಿಮ್ಗೆ ಈ ವಿಡಿಯೋ ನೋಡಿದ ಮೇಲೆ ಪಕ್ಕಾ ಐಡಿಯಾ ಸಿಗುತ್ತೆ. ಸೊ ಕೊನೆವರೆಗೂ ನೋಡಿ. ನಿಮಗೆ ಯಾವ ಚಾಪ್ಟರ್ ಈಸಿ ಆಗುತ್ತೆ ಅಂತ ಕಾಮೆಂಟಲ್ಲಿ ಬರೀರಿ, ಯಾವ ಚಾಪ್ಟರ್ ಡಿಫಿಕಲ್ಟ್ ಆಗುತ್ತೆ ಅಂತ ಕೂಡ ಕಾಮೆಂಟ್ ಅಲ್ಲಿ ಬರೀರಿ. ನಾನು ಚೆಕ್ ಮಾಡ್ತಾ ಇರ್ತೀನಿ, ನಿಮ್ಗೋಸ್ಕರ ರಿಲೇಟೆಡ್ ವಿಡಿಯೋಸ್ ಕೂಡ ತಗೊಂಡ್ ಬರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮಕ್ಳು, ಇಲ್ಲಿ ನೋಡಿ, ನಾನು ನಿಮ್ಗೆ ಬ್ಲೂ ಪ್ರಿಂಟ್ ಇಂದಾನೇ ತಗೊಂಡ್ ಬಂದಿರೋದು. ಫಸ್ಟ್ ಏನಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಹೈಯೆಸ್ಟ್ ವೇಟೇಜ್ ಇರೋದನ್ನೇ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ, ಟ್ರಯಾಂಗಲ್ಸ್ ತ್ರಿಭುಜಗಳು ಚಾಪ್ಟರ್ ಇಂದ ಹೈಯೆಸ್ಟ್ ವೇಟೇಜು. ಆದ್ರೆ ಹಂಗಂತ ಎಷ್ಟು ಜನಕ್ಕೆ ಈ ಚಾಪ್ಟರ್ ಡಿಫಿಕಲ್ಟ್ ಅನ್ಸುತ್ತೆ ಅಂತ ಹೇಳ್ಬಿಡಿ ಕಾಮೆಂಟ್ ಅಲ್ಲಿ. ಆದ್ರೆ ಈ ಚಾಪ್ಟರ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ. ಇಲ್ಲಿ ನೋಡಿ, 4 ಮಾರ್ಕ್ಸ್ ಇಂದ ಒಂದು ಕ್ವೆಶನ್. ಇಲ್ಲಿ ನಿಮ್ಗೆ ಫಿಕ್ಸ್ 4 ಮಾರ್ಕ್ಸ್ ಬಂದೇ ಬರುತ್ತೆ. ಥಿಯರಮ್ಸ್ ಪ್ರಾಕ್ಟೀಸ್ ಮಾಡ್ಬಿಡಿ. ಪ್ರಮೇಯಗಳನ್ನ ಕರೆಕ್ಟ್ ಆಗಿ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಇಲ್ಲಿ 4 ಮಾರ್ಕ್ಸ್ ನಿಮಗೆ ಪಕ್ಕಾ ಬರುತ್ತೆ. ಇಲ್ಲಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವೆಶನ್ ಏನಿದೆಯಲ್ಲ, ಇಲ್ಲಿ ಒಂದಿಷ್ಟು ಫಿಕ್ಸ್ಡ್ ಕ್ವೆಶನ್ಸ್ ಬರ್ತಾ ಇದೆ ನೋಡ್ಕೊಳ್ಳಿ. ಎಸ್ಪೆಷಲಿ 3 ಮಾರ್ಕ್ಸ್ ಅಲ್ಲಿ ಒಂದಿಷ್ಟು ಫಿಕ್ಸ್ಡ್ ಕ್ವೆಶನ್ಸ್ ಬರ್ತಾ ಇದೆ ಪ್ರೂಫ್ ಮಾಡ್ಲಿಕ್ಕೆ, ಅದನ್ನ ನೋಡ್ಕೊಳ್ಳಿ. 1 ಮಾರ್ಕಿನ ಕ್ವೆಶನ್ ಏನಿದೆಯಲ್ಲ ನಿಮ್ಗೆ, ಅಲ್ಲಿ ತುಂಬಾ ಸಿಂಪಲ್ ಆಗಿ ಥೇಲ್ಸ್ ಪ್ರಮೇಯ ಮತ್ತು ಎಸ್ ಯಾವುದೇ ಸಿಮಿಲಾರಿಟಿಯಲ್ಲಿ ರೇಷಿಯೋ ಕಂಡುಹಿಡಿಯೋದಾಗ್ಲಿ, ಯಾವ್ದಾದ್ರು ಆಂಗಲ್ ಕಂಡುಹಿಡಿಯೋದಾಗ್ಲಿ, ಆ ತರ ಕ್ವೆಶನ್ಸ್ ನಿಮ್ಗೆ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈವನ್ 9 ಮಾರ್ಕ್ಸ್ ಆದ್ರೂ ಕೂಡ, ಇಲ್ಲಿ ನಿಮ್ ಹೈ ವೇಟೇಜ್ ಇದ್ರೂ ಕೂಡ, ಡಿಫಿಕಲ್ಟ್ ಅನ್ಸಿದ್ರು ಕೂಡ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ಬೋದೇ ಹೊರತು ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. 3 ಮಾರ್ಕ್ಸ್ ಅಲ್ಲೂ ಪ್ರಾಬ್ಲಮ್ ಆದ್ರೂ 1 ಮಾರ್ಕಲ್ಲಿ 4 ಮಾರ್ಕಲ್ಲಿ ಆಗಲ್ಲ. ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೆ ಇದನ್ನು ಕೂಡ ಸರಿಯಾಗಿ ಬರೀತೀರಾ. ಗಿವನ್ನು ಸ್ಟೇಟ್ಮೆಂಟ್ ಆದ್ರೂ ಬರೀರಿ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 8 ಮಾರ್ಕ್ಸ್ ಇಂದ ಚಾಪ್ಟರ್ ಮಕ್ಕಳೇ. ಇಲ್ಲಿ 4 ಮಾರ್ಕ್ಸ್ ಇಂದು ಖಂಡಿತ ಪ್ರಶ್ನೆ ಬರುತ್ತೆ. ಹಲವಾರು ವೆರೈಟಿ ಕ್ವೆಶನ್ಸ್ ಸಾಲ್ವ್ ಮಾಡ್ಕೊಂಡು ಈಕ್ವೇಶನ್ ತನಕ ಆದ್ರೂ ಬರೀರಿ. ಗಿವನ್ ಬರ್ದ್ಬಿಟ್ರೆ ನಿಮ್ಗೆ ಅಲ್ಲಿಂದ ಮುಂದೆ ಹೆಂಗ್ ಪ್ರೊಸೀಡ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ಓಕೆನಾ? 2 ಮಾರ್ಕ್ಸ್ ಇಂದು 1 ಮಾರ್ಕ್ಸ್ ಇಂದು ಪ್ರಶ್ನೆಯಲ್ಲಿ ನಿಮ್ಗೆ ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ. ಫಾರ್ಮುಲಾ ಎನ್ ಮೇಲೆ ಡೈರೆಕ್ಟ್ ಕ್ವೆಶನ್ ಇರುತ್ತೆ. ಕಾಮನ್ ಡಿಫರೆನ್ಸ್ ಕಂಡಿಡೀರಿ, ಇದು AP ಹೌದೋ ಇಲ್ವೋ ಅಂತ ಕ್ವೆಶನ್ಸ್ ಈ ತರ ಬರ್ತವೆ. ಆಮೇಲೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತೂ ಡೆಡ್ ಈಸಿ ಚಾಪ್ಟರ್, ತುಂಬಾ ಈಸಿ ಚಾಪ್ಟರ್. ಇಲ್ಲಂತೂ ನೀವು ಮಾರ್ಕ್ಸ್ ಕಳ್ಕೊಳ್ಳೋಂಗೆ ಇಲ್ಲ, ಯಾಕಂದ್ರೆ ಒಂದು ಗ್ರಾಫ್ ಫಿಕ್ಸ್. ಇಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ ಅಲ್ಲಿ ಆ ಟೇಬಲ್ ಏನಿದೆಯಲ್ಲ, ಇಂಟರ್ಸೆಕ್ಟಿಂಗು ಲೈನ್ಸು, ಒಂದೇ ಸೊಲ್ಯೂಷನ್ನು, ಇನ್ಫೈನೈಟ್ ಸೊಲ್ಯೂಷನ್, ಅದ್ರ ಮೇಲೆ ಕ್ವೆಶನೇ ಬರೋದಿಲ್ಲಿ, ರೈಟ್? ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಇಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ 5 ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಬರುತ್ತೆ. ಕರೆಕ್ಟಾ? ದೊಡ್ಡದಾಗಿ ಬರುತ್ತೆ. ಬಟ್ ಇಲ್ಲಿ ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿಬಿಟ್ಟು ಗಿವನ್ನು ಆ ಡಯಾಗ್ರಾಮ್ ಇಂದ ಏನ್ ಬರೀಬಹುದು, ರಿಲೇಟೆಡ್ ಫಾರ್ಮುಲಾನ ಬರ್ದ್ಬಿಡಿ, ನಿಮ್ಗೆ ಈಸಿಯಾಗಿ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಅಂಡ್ ಇಲ್ಲಿ 2 ಅಂಕದ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆ ಅಂತ ಹೇಳಿದಾರು. ಇಲ್ಲಿ ಫಾರ್ಮುಲಾ ಮೇಲೆನೆ ಕ್ವೆಶನ್ ಬರೋದು. ಒಂದ್ಸರಿ ಡೈರೆಕ್ಟ್ ಫಾರ್ಮುಲಾ ಕೂಡ ಕೇಳಿದ್ದಾರೆ ಕ್ವೆಶನ್ ಅಲ್ಲಿ, ನೋಡ್ಕೊಂಡು ಸಾಲ್ವ್ ಮಾಡಿ, ಈಸಿ ಇದೆ. ದೆನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಇಂದ 6 ಮಾರ್ಕ್ಸ್ ಬರ್ತಾ ಇದೆ. 3 ಮಾರ್ಕ್ಸ್ ಇಂದ ಒಂದು ಫಿಕ್ಸ್ ಪ್ರೂಫ್ ಕ್ವೆಶನ್ ಇರುತ್ತೆ. ಕರೆಕ್ಟಾ? ಇಲ್ಲಿ 2 ಮಾರ್ಕ್ಸ್ ಅಲ್ಲೂ ಒಂದೊಂದ್ಸಾರಿ ಪ್ರೂಫ್ ಕೇಳ್ತಾರೆ. ಒಂದೊಂದ್ಸಾರಿ ಪ್ರೂಫ್ ಅಂದ್ರೆ ಎಂತದಾದ್ರು ಆಂಗಲ್ ಮೇಲೆ ಅಥವಾ ಸಿಂಪಲ್ ರೇಷಿಯೋ ಮೇಲೆ, ಸಿಂಪಲ್ ಐಡೆಂಟಿಟಿ ಮೇಲೆ ಪ್ರೂಫ್ ಕೇಳ್ತಾರೆ. ಆರ್ ಸೈನ್ ಅಲ್ಫಾ ಕಂಡಿಡಿರಿ, ಕಾಟ್ ಅಲ್ಫಾ ಕಂಡಿಡಿ, ಕಾಟ್ ಬೀಟಾ ಕಂಡಿಡಿ, ಆ ತರ ಪ್ರಶ್ನೆಗಳು ಕೂಡ ನೋಡಿದೀವಲ್ಲ, ಆ ತರ ಇರುತ್ತೆ. ನೆಕ್ಸ್ಟ್ 1 ಮಾರ್ಕ್ ಅಲ್ಲೂ ಕೂಡ ಅಷ್ಟೇನೆ, ತುಂಬಾ ಸಿಂಪಲ್ ಆಗಿ ಫಾರ್ಮುಲಾ ಮೇಲೆ, ರೇಷಿಯೋ ಮೇಲೆ, ಆಂಗಲ್ ಮೇಲೆ ಕ್ವೆಶನ್ಸ್ ಇರ್ತವೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಇದೆಯೋ ಇದರಲ್ಲಿ ನೋಡಿ 6 ಮಾರ್ಕ್ಸ್ ಇಂದು ಚಾಪ್ಟರ್ ಇದು. ಇವೆಲ್ಲ ಹೈ ವೇಟೇಜ್ ಚಾಪ್ಟರ್. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ 3 ಮಾರ್ಕ್ಸ್ ಇಂದು ವರ್ಡ್ ಪ್ರಾಬ್ಲಮ್, ಇದು ಫಿಕ್ಸ್ ಇದೆಯಾ ನಿಮ್ಗೆ? ಇಲ್ಲಿ ಕೂಡ ಒಂದೊಂದ್ಸರಿ ಡಿಫಿಕಲ್ಟ್ ಇದೆ, ಒಂದೊಂದ್ಸರಿ ಈಸಿನೇ ಬರ್ತಾ ಇವೆ ನಿಮ್ಗೆ ಕ್ವೆಶನ್. 3 ಪೇಪರ್ ಅಬ್ಸರ್ವ್ ಮಾಡಿದ ಪ್ರಕಾರ ನಿಮಗೆ ಕ್ವೆಶನ್ ಪೇಪರ್ ಈ ಕ್ವೆಶನ್ ಈಸಿನೇ ಬಂದಿದೆ 3 ಮಾರ್ಕ್ಸ್ ಇಂದು. ಸೊ ನೀವು ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ 1 ಮಾರ್ಕ್ ಅಲ್ಲಿ ಇದೆಯೋ ಐದರ್ ಫ್ಯಾಕ್ಟರೈಸೇಷನ್ ಬರುತ್ತೆ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ, ಅಂದ್ರೆ ಮೇನ್ಲಿ ನೀವು ರೂಟ್ಸ್ ಕಂಡುಹಿಡಿಯೋದು, ಅಥವಾ ಡೆಲ್ಟಾ ಮೇಲೆ ಕ್ವೆಶನ್, ಡಿಸ್ಕ್ರಿಮಿನೆಂಟ್ ಏನಿದೆಯಲ್ಲ ಶೋಧಕದ ಮೇಲೆ ಪ್ರಶ್ನೆ. ಈವನ್ 1 ಮಾರ್ಕ್ ಮೇಲೂ ಅಷ್ಟೇನೆ. ಇಲ್ಲಿ ಶೋಧಕ ಕೇಳಿದ್ರೆ ಇಲ್ಲಿ ರೂಟ್ಸ್ ಕೇಳ್ತಾರೆ, ಇಲ್ಲಿ ರೂಟ್ಸ್ ಕೇಳಿದ್ರೆ ಇಲ್ಲಿ ಶೋಧಕ ಕೇಳ್ತಾರೆ. ಇಲ್ಲಿ ನಿಮ್ಗೆ 1 ಮಾರ್ಕ್ ಅಲ್ಲಿ ನಿಮ್ಗೆ ಆದರ್ಶ ರೂಪ ಕೂಡ ಕೇಳ್ಬೋದು. ಇಲ್ಲಿ 1 ಮಾರ್ಕ್ ಅಂತ ಏನ್ ಬರೀದ್ವೋ ಇಲ್ಲಿ ನಿಮ್ಗೆ MCQ ಆದ್ರೂ ಆಗ್ಬಹುದು, ಅಥವಾ ನಿಮ್ಗೆ ಡೈರೆಕ್ಟ್ ಒಂದು 1 ಲೈನರ್ ವರ್ಡ್ ಇದೆಯಲ್ಲ ಆ ತರ ಆದ್ರೂ ಕ್ವೆಶನ್ ಕೇಳ್ಬೋದು. ನೋಡಿದ್ರ ಹೈ ವೇಟೇಜ್ ಚಾಪ್ಟರ್ ಅಲ್ಲಿ ಯಾವ್ದು ನಿಮ್ಗೆ ಈಸಿ ಅನಿಸ್ತಾ ಇದೆಯಪ್ಪ?
ಕಾಮೆಂಟಲ್ಲಿ ಬರೀರಿ. ಯಾಕಂದ್ರೆ ನನ್ನ ಪ್ರಕಾರ ಇದು ತುಂಬ ಈಸಿ ಚಾಪ್ಟರ್, ಹೌದಾ? ಸೊ ನೀವು ಕಾಮೆಂಟಲ್ಲಿ ಬರೀರಿ. ಇವಿಷ್ಟರಲ್ಲೂ ನಿಮಗೆ ಯಾವ್ದು ಡಿಫಿಕಲ್ಟ್ ಅಂತ ಕಾಮೆಂಟಲ್ಲಿ ಬರೀರಿ, ಓಕೆನಾ? ನೆಕ್ಸ್ಟ್ ಇನ್ನೂ ಇದೆ, ಇನ್ನು 6 ಮಾರ್ಕ್ಸಿನ ಕ್ವಶನ್ ಇನ್ನೊಂದಿದೆ ಚಾಪ್ಟರ್ ಇಲ್ಲಿ, ಕೋಆರ್ಡಿನೇಟ್ ಜಾಮೆಟ್ರಿ. ಈ ಕೋಆರ್ಡಿನೇಟ್ ಜಾಮೆಟ್ರಿ ಇಲ್ಲಿ ನಿಮಗೆ ಫಾರ್ಮುಲಾ ಬೇಸಿಸ್ ಮೇಲೆ ಇಲ್ಲಿ ಕ್ವೆಶನ್ಸು. ಇಲ್ಲಿ ಎಕ್ಸ್ ಆಕ್ಸಿಸ್ ಯಾವುದು, ವೈ ಆಕ್ಸಿಸ್ ಯಾವುದು, ಕೋಆರ್ಡಿನೇಟ್ಸ್ ಏನು, ಅಥವಾ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಸಿಂಪಲ್ ಕ್ವೆಶನ್ಸು. ಇಲ್ಲಂತೂ ಕಂಪಲ್ಸರಿ ಫಾರ್ಮುಲಾ ಮೇಲೆನೆ ಕ್ವೆಶನ್ಸ್ ಇರ್ತವೆ. ಮಿಡ್ ಪಾಯಿಂಟ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಅಥವಾ ಸೆಕ್ಷನ್ ಫಾರ್ಮುಲಾ ಮೇಲೆ ಡೈರೆಕ್ಟ್ ಕ್ವೆಶನ್ ಕೇಳ್ತಾ ಇದ್ದಾರೆ. 3 ಮಾರ್ಕ್ಸ್ ಅಲ್ಲಿ ಇದರಲ್ಲಿಂದಾನೇ ಅಪ್ಲಿಕೇಶನ್ ಕ್ವೆಶನ್ ಇರ್ತವೆ. 3 ಮಾರ್ಕ್ಸ್ ಅಲ್ಲಿ ಇದ್ರ ಮೇಲೆನೆ ಅಪ್ಲಿಕೇಶನ್ ಕ್ವೆಶನ್. ಪ್ಯಾರಲೋಗ್ರಾಮ್ ಆಗಿರ್ಬೋದು, ಮೊನೆ ಕೇಳಿ ತರ ಇರ್ಬೋದು, ಟ್ರೈ ಸೆಕ್ಷನ್, ಕೊಲಿನಿಯಾರಿಟಿ, ಈ ತರ ಅಪ್ಲಿಕೇಶನ್ ಕ್ವೆಶನ್ ಇರ್ತವೆ. ಸರ್ಕಲ್ಸ್ ಅಲ್ಲಿ 5 ಮಾರ್ಕ್ಸಿನ ಕವರೇಜ್ ಇದ್ರೂ ಕೂಡ ಇಲ್ಲಿ ಪ್ರೂಫ್ ಇದ್ದೇ ಇರುತ್ತೆ. ಕಂಪಲ್ಸರಿ ಇಲ್ಲಿ ನಿಮಗೆ ಪ್ರೂಫ್ ಕೊಡ್ತಾರೆ. 2 ಪ್ರೂಫ್ ಇದೆ, ಅವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಮಾತ್ರ ಇಲ್ಲಿ ಕಳ್ಕೊಬೇಡಿ, ಮಿಸ್ ಮಾಡಬೇಡಿ. ಇಲ್ಲಿ 2 ಅಂಕದ ಪ್ರಶ್ನೆ ಏನಿದೆಯೋ ಸರ್ಕಲ್ಸ್ ಅಲ್ಲಿ, ಇಲ್ಲಿ ನಿಮಗೆ ಬೇಸಿಕ್ ಅಪ್ಲಿಕೇಶನ್ ಕ್ವೆಶನ್ ಇರ್ತವೆ ಅನ್ಕೊಳ್ಳಿ. ಡಯಾಗ್ರಾಮ್ ಅಲ್ಲಿ ಅಪ್ಲಿಕೇಶನ್ ಕ್ವೆಶನ್ ಇದೆ. ಅದೇ ಆಂಗಲ್ ಕಂಡಿಡಿರಿ ಅಥವಾ ಲೆಂತ್ ಆಫ್ ದ ಟ್ಯಾಂಜೆಂಟ್ ಕಂಡಿಡಿರಿ, ಆ ತರ ಪ್ರಶ್ನೆಗಳು ಇವೆ. ಈಸಿ ಇದೆ, ಪ್ರಾಕ್ಟೀಸ್ ಮಾಡಿದಿರ ಆಲ್ರೆಡಿ, ಆಯ್ತಾ? ಮತ್ತೆ ಪಾಲಿನೋಮಿಯಲ್ ಚಾಪ್ಟರ್ ಇಂದ 1 ಮಾರ್ಕಿನ ಕ್ವೆಶನ್ ಅಲ್ಲಿ ಝೀರೋಸ್ ಕಂಡಿಡಿರಿ, ಅಥವಾ ಪಾಲಿನೋಮಿಯಲ್ ಡಿಗ್ರಿ ಏನು, ಈ ಪಾಲಿನೋಮಿಯಲ್ ಯಾವುದು, ಆ ತರ ಪ್ರಶ್ನೆ ನೋಡಿದೀವಿ. 3 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ನಿಮಗೆ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ, ಇದ್ರ ರಿಲೇಷನ್ ಮೇಲೆನೆ ಕ್ವೆಶನ್ ಕೇಳೋದು ಪಾಲಿನೋಮಿಯಲ್ಸ್ ಅಲ್ಲಿ, ರೈಟ್? ಸೊ ನೀವು ಈ ತರ ಪ್ಲಾನ್ ಮಾಡ್ಕೊಂಡು ಓದ್ಬೇಕು. ರಿಯಲ್ ನಂಬರ್ಸ್ ಅಂತೂ ಈಸಿನೇ ಇದೆಯಾ? ಇದಂತೂ ಫುಲ್ ಡೆಡ್ ಈಸಿನಪ್ಪ, ಡೆಡ್ ಈಸಿ ಚಾಪ್ಟರೇ ಅನ್ಕೊಳ್ಳಿ ಇದು. ಇಲ್ಲಿ 2 ಮಾರ್ಕ್ಸಿಗಂತೂ ನಿಮಗೆ 2 ಪ್ರಶ್ನೆಗಳು. ಒಂದಂತೂ ಫಿಕ್ಸ್ ಇದೆ, ಇರ್ರಾಷನಲ್ದು ಫಿಕ್ಸ್ ಇದೆ ಈ ಕ್ವೆಶನ್. ಇನ್ನೊಂದು HCF LCM ಮೇಲೆ ಕ್ವೆಶನ್ ಫಿಕ್ಸ್ ಇದೆ ಅಲ್ವಾ? ಇವೆರಡು ಕ್ವೆಶನ್ ಅಂತೂ ಫಿಕ್ಸ್ ಇದೆಯಾ? ಸೊ ಹಾಗಾಗಿ ಇಲ್ಲೆಲ್ಲ ಕೂತ್ಕೊಂಡು ನೀವು ಅಯ್ಯೋ ಅಂತ ಅನ್ನಂಗಿಲ್ಲ, ಫಿಕ್ಸ್ ಕ್ವೆಶನ್ ಇವು. ಇಲ್ಲಿನೂ ಅಷ್ಟೇನೆ, ಇಲ್ಲಿ ಇದು ಯಾವ್ದು ಇರ್ರಾಷನಲ್ ನಂಬರು, ಇದು ಯಾವ್ದು HCF LCM ಅಂತ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. 1 ಮಾರ್ಕಿನ ಒಂದು ಪ್ರಶ್ನೆ. ಇಲ್ಲೆಲ್ಲ ಮಾರ್ಕ್ಸ್ ಕಳ್ಕೊಬಿಡಿ. ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ವೇಟೇಜ್ ಕೊಟ್ಟಿದ್ದಾರೆ ಈಸಿಗೂ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಬರೋದು ನಿಮ್ಗೆ ಒಂದೇ 4 ಮಾರ್ಕ್ಸ್ ಇಂದು. ಡಯಾಗ್ರಾಮ್ ನೋಡ್ಕೊಂಡು ಗಿವನ್ ಬರೆಯೋದು, ಆಂಗಲ್ ನೋಡ್ಕೊಂಡು ಟ್ರಯಾಂಗಲ್ ನ ಮಾರ್ಕ್ ಮಾಡ್ಕೊಂಡು ಟ್ಯಾನ್ ಥೀಟಾ ಕಾಟ್ ಥೀಟಾ ರಿಲೇಷನ್ ಬರೋದು, ಆನ್ಸರ್ ಸಾಲ್ವ್ ಮಾಡ್ತಾ ಹೋಗಿ ಬಂದ್ ಬಿಡುತ್ತೆ, ಏನು ತೊಂದರೆ ಇಲ್ಲ. ಲಾಸ್ಟ್ಗೆ ಕ್ವೆಶನ್ ಓದ್ಕೊಳ್ಳಿ, ಆನ್ಸರ್ ಏನ್ ಕೇಳಿದ್ದಾರೆ ಅಂತ. ಅದ್ರ ಪ್ರಕಾರ ನಿಮ್ ಕ್ವೆಶನ್ ಫ್ಲೋ ಹೋಗೇ ಬಿಡುತ್ತೆ. ಇವಂತೂ ಕ್ವೆಶನ್ ಪೇಪರ್ ಅಲ್ಲಿ ನೋಡಿದಿರಿ, ಅವ್ರು ಏನ್ ಕೇಳಿದಾರಲ್ಲ ಅದು ಲೆಟರ್ಸ್ ಕೂಡ ಡಿನೋಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡೋ ತರ ಇದೆ, ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತೀರಾ ಇದನ್ನ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇಲ್ಲಿ 3 ಮಾರ್ಕ್ಸ್ ಎಂದು ಮೀನ್ ಮೀಡಿಯನ್ ಮೋಡ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ ಫಾರ್ಮುಲಾ ಮೇಲೆ ಕ್ವೆಶನ್ ಇದೆ, ಇದು ಕೂಡ ನಿಮಗೆ ಗೊತ್ತಿದೆ, ರೈಟ್? ಇನ್ನೇನು ಕಷ್ಟ ಇಲ್ಲ. ಈ ಚಾಪ್ಟರ್ ಅಲ್ಲೂ ಕೂಡ ಮಾರ್ಕ್ ಕಳ್ಕೋಬಾರ್ದು. ಇದು ಕೂಡ ಡೆಡ್ ಈಸಿ ಚಾಪ್ಟರ್, ಲೈಕ್ ಡೆಡ್ ಈಸಿ ಚಾಪ್ಟರ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಡೆಡ್ ಈಸಿ ಅಂತ ಹೇಳ್ತಿಲ್ಲ. ಇನ್ನಾದ್ರೂ ಯಾರಿಗಾದ್ರೂ ಕಷ್ಟ ಆಗ್ತಿದ್ಯಾ ಹೇಳಿ? ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್, ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ, ಈ ತರ ಏನಾದ್ರು ಕ್ವೆಶನ್ ಸಾಲ್ವ್ ಮಾಡೋಕೆ ಕಷ್ಟ ಇದೆಯಾ? ಯಾಕಂದ್ರೆ ಅದ್ರ ಮೇಲೆ ಇದೇ ತರ ಪ್ರಶ್ನೆಗಳು ಬರುತ್ತೆ ಇಲ್ಲಿ, ಓಕೆನಾ? ಪಾಲಿನೋಮಿಯಲ್ಸ್ ಮೇಲೆ. ಬಟ್ ಇದನ್ನು ಕೂಡ ಈಸಿ ಅಂತಾನೆ ಹೇಳ್ಬೋದು ನಾನು, ತೊಂದರೆ ಇಲ್ಲ. ಪ್ರೊಬಾಬಿಲಿಟಿ ಚಾಪ್ಟರ್ ಅಲ್ಲಿ ನೋಡಿ, ಇಲ್ಲಿ ಶ್ಯೂರ್ ಇವೆಂಟು, ಇಂಪಾಸಿಬಲ್ ಇವೆಂಟು, ಈ ತರದ ಮೇಲೆ ನಿಮಗೆ ಪ್ರಶ್ನೆ ಬರ್ತಿತ್ತು, ಗೊತ್ತಿದೆ ನಿಮ್ಗೆ. ಅದೇ ಬೇಸಿಕ್ ಡೆಫಿನೇಷನ್ ಮೇಲೆ. ಇಲ್ಲಾದ್ರೆ 3 ಮಾರ್ಕ್ಸ್ ಇಂದ ಪ್ರಶ್ನೆ ವರ್ಡ್ ಪ್ರಾಬ್ಲಮ್ ಇದ್ದೇ ಇದೆ ನಿಮ್ಗೆ ಆಲ್ರೆಡಿ. ಡೈಸು, ಕಾಯಿನು, ಬಾಲ್ಸು, ನಂಬರ್ಸು, ಕಾರ್ಡ್ಸು, ಆ ತರ ಪ್ರಶ್ನೆಗಳು ಹಲವಾರು ಪ್ರಾಕ್ಟೀಸ್ ಮಾಡಿದಿರಿ, ಏನು ಕಷ್ಟ ಇಲ್ಲ ಇಲ್ಲಿ. ಸ್ಯಾಂಪಲ್ ಸ್ಪೇಸ್ ಬರೆಯೋದು ಕರೆಕ್ಟಾಗಿ ಗೊತ್ತಾಗಿರ್ಬೇಕಂತ ಹೇಳಿದೀನಿ. ಅದೊಂದು ಬರೆಯಕ್ಕೆ ಬಂದ್ರೆ ಮುಂದೆ ನಿಮ್ಗೆ ಈಸಿ ಆಗುತ್ತೆ. ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ ಒಂದೇ ಪ್ರಶ್ನೆ, ಆಬ್ವಿಯಸ್ಲಿ ಡೈರೆಕ್ಟ್ ಫಾರ್ಮುಲಾ ಬೇಸ್. ಸೆಕ್ಟರ್ ಇರ್ಬೋದು, ಲೆಂತ್ ಆಫ್ ದ ಆರ್ಕ್ ಇರ್ಬೋದು, ಸೆಗ್ಮೆಂಟ್ ಇರ್ಬೋದು, ಯಾವ್ದಾದ್ರು ಒಂದು ಕ್ವೆಶನ್ ಇರುತ್ತೆ, ಈಸಿಯಾಗಿ ಮಾಡೇ ಮಾಡ್ತೀರಾ. ಇಷ್ಟು ನಿಮ್ಮ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಯ್ತು. ಯಾವ ಚಾಪ್ಟರ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರೆ, ಏನ್ ಓದ್ಬೇಕು ಅಂತ ಹೇಳ್ಕೊಟ್ಟೆ ತಾನೆ. ಸೊ ಇದ್ರ ಮೇಲೆ ನೀವು ಪ್ಲಾನ್ ಹಾಕಬೇಕು. ನಿಮಗೆ ಯಾವ್ದು ಈಸಿ ಇದೆಯೋ, ನಿಮ್ಗೆ ಯಾವ್ದು ಪರ್ಫೆಕ್ಟ್ ಆಗಿ ಬರುತ್ತೋ, ಆಯ್ತಾ? ಉಳ್ಕಿದ್ ಎಲ್ಲಿ ಕಷ್ಟ ಆಗ್ತಿದೆ ಅವನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ರೈಟ್? ಫಾರ್ ಎಕ್ಸಾಂಪಲ್, ಪ್ರಾಬಬ್ಲಿ ನಿಮ್ಗೆ ಇದು ಆಲ್ರೆಡಿ ಬರುತ್ತೆ, ಈ 3 ಚಾಪ್ಟರ್ ಕರೆಕ್ಟ್ ಆಗಿ ಬರುತ್ತೆ. ನಿಮಗೆ ಪ್ರಾಕ್ಟೀಸ್ ಎಲ್ಲಿ ಬೇಕು ಇದಂತೂ ನಿಮಗೆ ಗೊತ್ತಿದೆ. ಇಲ್ಲಿ ನೀವು ಬೇಕಾದ್ರೆ ಇನ್ನೊಂದು 4-5 ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಆಯ್ತಾ? ವೆರೈಟಿ ಪ್ರಾಬ್ಲಮ್ ನೋಡ್ಕೊಂಡು ಸಾಲ್ವ್ ಮಾಡ್ಕೊಂಡಿರಿ. ಆಮೇಲೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ನೀವು ಎಷ್ಟೇ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ, ನಿಮಗೆ ಎಕ್ಸಾಮ್ ಅಲ್ಲಿ ಟ್ರಯಾಂಗಲ್ ಯಾವ್ದಂತ ಗೊತ್ತಾಗಿಲ್ಲ ಅಂದ್ರೆ, ಆಂಗಲ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂದ್ರೆ, ಅಲ್ಲಿ ನಿಮಗೆ ಕಷ್ಟ ಆಗೇ ಆಗುತ್ತೆ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಚಾಪ್ಟರ್ಗೋಸ್ಕರ, ರೈಟ್?
ಇಲ್ಲಿನೂ ಅಷ್ಟೇ ಅಪ್ಲಿಕೇಶನ್ ಕ್ವೆಶನ್ ಅಂತ ಹಾಕಿದ್ದೀನಿ. ಹಲವಾರು ಕ್ವೆಶನ್ ಆಲ್ರೆಡಿ ಕೊಟ್ಬಿಟ್ಟಿದೀವಿ, ಇಂಪಾರ್ಟೆಂಟ್ ಕ್ವೆಶನ್ ಇದರಿಂದ. ಓಕೆ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತೂ ಈಸಿ ಇದೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಅಂತ ಬಂದಾಗನೇ ಸ್ವಲ್ಪ ನಿಮಗೆ ಚಾಲೆಂಜಿಂಗ್ ಆಗುತ್ತೆ. ಬಟ್ ಅಲ್ಲಿನೂ ಕೂಡ ವೆರೈಟಿ ಗೊತ್ತಿರಲಿ ನಿಮಗೆ, ರೈಟ್? ಅದೇ ಥರ ನೋಡಿ, ಇಲ್ಲೇ ವರ್ಡ್ ಪ್ರಾಬ್ಲಮ್ ಬರ್ತಾ ಇರೋದು, ಬಟ್ ನಿಮಗೆ ಪುಣ್ಯಕ್ಕೆ ಈಸಿ ಬರ್ತಾ ಇದೆ, ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಯಾವುದೇ ಚಾಪ್ಟ್ರಲ್ಲಾಗಲಿ ಅದಕ್ಕೆ ರಿಲೇಟೆಡ್ ಫಾರ್ಮುಲಾಸು, ಅದಕ್ಕೆ ರಿಲೇಟೆಡ್ ಯಾವುದಾದ್ರೂ ಟೇಬಲ್ ಇದ್ದರೆ, ಪ್ರೂಫ್ ಇದ್ದರೆ, ಯಾವ ಫಿಕ್ಸ್ ಇರ್ತಾವಲ್ಲ ಅವನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ರೈಟ್? ಚಾಪ್ಟರ್ ವೈಸ್ ವೇಟೇಜ್ ಆಲ್ರೆಡಿ ಗೊತ್ತಿದೆ, ಅದನ್ನೇ ಯೂಟಿಲೈಸ್ ಮಾಡಿಕೊಂಡು ಪ್ರಿಪೇರ್ ಆಗಿ. ನಿಮ್ಮ ಹತ್ರ ಆಲ್ರೆಡಿ ಮಾಡೆಲ್ ಪೇಪರ್ ಇದೆ, ರೆಫರೆನ್ಸ್ಗೋಸ್ಕರ ಪ್ರಿಪರೇಟರಿ ಪೇಪರ್ ಇದೆ, ರೆಫರೆನ್ಸ್ಗೋಸ್ಕರ ಹೆಂಗೆ ಬಂದಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಅದ್ರ ಮೇಲೆ ನಿಮ್ಮ ಪ್ರಿಪ್ರೇಷನ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂಥ ಕ್ವೆಶನ್ಸು, ಟ್ರಿಕ್ಕಿ ಕ್ವೆಶನ್ಸ್ ಆಗಲಿ, ಅಪ್ಲಿಕೇಶನ್ ಕ್ವೆಶನ್ ಆಗಲಿ, ಎಲ್ಲನ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ನಿಮ್ಗೆ ಇನ್ನೇನು ಬೇಕು ಅಂತ ಕಾಮೆಂಟಲ್ಲಿ ಹೇಳಿ. ಆಮೇಲೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಹೆಂಗಾಯ್ತು ಅಂತ ಕೂಡ ಕಾಮೆಂಟಲ್ಲಿ ಬರೀರಿ. ಇನ್ನು ನಿಮ್ಗೆ ಎಕ್ಸಾಮ್ಗೋಸ್ಕರ ನಾವು ಹೊಸ ಸೆಷನ್ಸ್ನ ಕೂಡ ತೊಗೊಂಡು ಬರ್ತಾ ಇದ್ದೀವಿ, ಅಲ್ಲಿಂದ ರೆಡಿ ಇರಿ. ಥ್ಯಾಂಕ್ ಯು ಸೋ ಮಚ್.